ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊತಾ ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಬಿಲ್ಡಿಂಗ್ ಅವರೆಲ್ಲ ಸೇರಿಕೊಂಡು ನಾವು ಶಾಪಿಂಗ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಅದಕ್ಕೋಸ್ಕರ ಓಡ್ತಾ ಇದ್ದೀವಿ. ಬನ್ನಿ ಫ್ರೆಂಡ್ಸ್, ಹೋಗಿ ಬರೋಣ ಎಲ್ಲರ ಜೊತೆನೂ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊತಾ ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾವೆಲ್ಲ ಶಾಪಿಂಗ್ ಹೋಗ್ತಾ ಇದ್ದೀವಿ. ಆಲ್ರೆಡಿ ನಾವು ಎಲ್ಲ ಶಾಪಿಂಗ್ ಮುಗಿಸ್ಕೊಂಡಿದ್ದೀವಿ, ಬಟ್ ಸ್ಟಿಲ್ ನಮ್ಮ ಬಿಲ್ಡಿಂಗ್ ಅವರೆಲ್ಲ ಸೇರಿಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಅದಕ್ಕೆ ಸಂಜೆ ಹಂಗೆ ಹೋಗೋಣ ಅಂತ, ಯಾಕಂದರೆ ತುಂಬ ಬಿಸಿಲು ಇರೋದ್ರಿಂದ ಸಂಜೆಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಇಲ್ಲಿ MG ರೋಡಲ್ಲಿ, ತುಮಕೂರು MG ರೋಡಲ್ಲಿ ಪ್ರಕೃತಿ ಕಲೆಕ್ಷನ್ಸ್ ಅಂತ ಇದೆಯಂತೆ, ಅಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಬನ್ನಿ ಫ್ರೆಂಡ್ಸ್, ಹೋಗೋಣ. ನನ್ನ ಮಗಳು ಕೂಡ ರೆಡಿಯಾಗಿದ್ದಾಳೆ. ಹಾಯ್ ಮೇಡಮ್. ನಾನು ಕೂಡ ರೆಡಿಯಾಗಿದ್ದೀನಿ. ಇದು ಔಟ್ಫಿಟ್ಟು ಸುಮಾರು ಸಲ ನೋಡಿರ್ಬೋದು ನೀವು ನನ್ನ ಚಾನಲಲ್ಲಿ. ಬರ್ತ್ಡೇ ಟೈಮಲ್ಲಿ ಏನೋ ಹಾಕ್ಕೊಂಡಿದ್ದೆ ಅಂತ ಅಂದ್ಕೊಂಡಿದ್ದೀನಿ, ಹಾಗೆ ತೋರಿಸ್ತೀನಿ ನಿಮಗೆ. ಇದು ಮೀಶೋದಲ್ಲಿ ತೊಗೊಂಡಿರೋ ಅಂಥ ಗೌನು. ಹಾಗೆಯೇ ಹೇರ್ ಬ್ಯಾಂಡ್ ಹಾಕ್ಕೊಂಡಿದ್ದೀನಿ. ಹೇರ್ ಬ್ಯಾಂಡ್ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಸ್ವಲ್ಪ ಬೇಬಿ ಕಟ್ ಥರನೇ ಕಾಣಿಸ್ತಾ ಇದೆ. ಕಾಣಿಸ್ತಿದೆಯಲ್ಲ ಹೇರ್ ಬ್ಯಾಂಡು? ತೋರಿಸ್ಬಿಡು, ತೆಗೆದ್ಬಿಟ್ಟು ನೋಡಿ ಫ್ರೆಂಡ್ಸ್. ಇದು ಹೇರ್ ಬ್ಯಾಂಡ್ ಹಾಕ್ಕೊಂಡಿದ್ದೀನಿ ನೋಡಿ, ಈ ಥರ ಕಾಣಿಸುತ್ತೆ. ಅದನ್ನು ಅಪ್ಪು ಹಿಂಗೆ ಹಿಡ್ಕೊ. ಹಿಂಗಿಡ್ಕೊ. ಹೇರ್ ಬ್ಯಾಂಡ್ ಹಾಕ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನೋಡ್ತಾ ಇರಿ ಸ್ವಲ್ಪ. ಹಾಗೆಯೇ ಇದು ನನ್ನ ಔಟ್ಫಿಟ್ಟು, ನನಗೆ ಕಾಣಿಸ್ತಾ ಇದ್ದೀನಿ. ಸೊ ಹೋಗೋಣ ಬನ್ನಿ ಫ್ರೆಂಡ್ಸ್ ಎಲ್ಲರೂ. ನಾನು ತೋರಿಸ್ಲಿಲ್ಲ. ನನ್ನ ಮಗನ್ನ ತೋರಿಸಿಲ್ಲ ಅಲ್ವಾ? ನನ್ನ ಮಗನ ತೋರಿಸ್ತೀನಿ. ಅವನು ಕೂಡ ರೆಡಿಯಾಗಿದ್ದಾನೆ. ಪಾಪು ಈ ಕಡೆ ಹಾಯ್ ಮಾಡು. ಹಾಯ್. ಅವನು ಶೂಸ್ ಹಾಕ್ಕೊಂಡು ರೂಮ್ ಒಳಗೆಲ್ಲ ಬಂದುಬಿಟ್ಟಿದ್ದಾನೆ. ಒರೆಸ್ಕೊಂಡು ಇಷ್ಟೊವರೆಗೂ ಶೂಸ್ನ. ಅದು ಹಳೆಯದು, ಧೂಳಾಗಿತ್ತು ಅಂತ ಕವರಲ್ಲಿ ಇಟ್ಟಿದ್ರು ಕೂಡ ಧೂಳಾಗಿದೆ, ಹೆಂಗೆ ಗೊತ್ತಿಲ್ಲ. ಸೊ ಅದಕ್ಕೇ ಹೊರಡೋಣ ಅಂತ ಅಂದ್ಕೊಂಡಿದ್ದೀವಿ. ಈಗ ನಮ್ಮ ಬಿಲ್ಡಿಂಗ್ ಅವನ್ನೆಲ್ಲ ಕೇಳ್ಕೊಂಬರೋಕ್ಕೆ ಹೋಗ್ತಾ ಇದ್ದೀನಿ. ನಾನೇ ಆ್ಯಕ್ಚುಲಿ 5 o'clock ಹೇಳಿದರು. ಆ್ಯಕ್ಚುಲಿ ಇವಾಗ ಎಕ್ಸಾಕ್ಟ್ 5 o'clock ಆಗಿದೆ ಕ್ಲಾಕ್. ಸೊ ಅದಕ್ಕೇ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಹೋಗ್ಬರೋಣ. ಫ್ರೆಂಡ್ಸ್, ಪ್ರಕೃತಿ ಕಲೆಕ್ಷನ್ಸಲ್ಲಿ ವೀಡಿಯೋಗಳು ಮಾಡ್ಕೊಳೋಕ್ಕೆ ಬಿಡಲಿಲ್ಲ ಫ್ರೆಂಡ್ಸ್. ಏನೋ ಕಾನ್ಫಿಡೆನ್ಷಿಯಲ್ಲು, ಮತ್ತು ಇದನ್ನು CC ಕ್ಯಾಮ್ರಾದಲ್ಲಿ ಎಲ್ಲ ಓನರ್ ನೋಡ್ತಾರೆ ಅಂತ ಹೇಳಿಬಿಟ್ಟು ಕ್ಯಾಮ್ರಾನೆಲ್ಲ ಆಫ್ ಮಾಡಿಸಿದ್ರು ಫ್ರೆಂಡ್ಸ್. ಅದಕ್ಕೋಸ್ಕರ ತುಂಬ ರಶ್ ಬೇರೆ ಇತ್ತು, ಏನೂ ತೊಗೊಳಕ್ಕಾಗಲಿಲ್ಲ ಅಲ್ಲಿ. ಅದಾದಮೇಲೆ ಮನೆಗೆ ಬಂದು ನೆಕ್ಸ್ಟ್ ಡೇ ಹಬ್ಬ ಇರೋದ್ರಿಂದ ದೇವ್ರ ಪಾತ್ರೆಗಳನ್ನೆಲ್ಲ ತೊಳೆದಿಟ್ಬಿಟ್ರೆ ನೆಕ್ಸ್ಟ್ ಡೇ ದೀಪ ಹಚ್ಚೋದಕ್ಕೆ ಈಸಿ ಆಗುತ್ತೆ ಅಂತ ದೇವ್ರ ಪಾತ್ರೆನೆಲ್ಲ ತೊಳೆದು ಎಣ್ಣೆ ಕೂಡ ಹಾಕಿ ಬತ್ತಿ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದೆ. ಜಸ್ಟ್ ನಾವು ಹೂವು ಹಾಕೋದು, ಪೂಜೆ ಮಾಡೋದು, ಎಡೆ ಇಡೋದು ಅಷ್ಟೇ ಬಿಟ್ಟಿದ್ವಿ. ಅದಾದಮೇಲೆ ತುಂಬ ಸುಸ್ತಾಗಿತ್ತು ಅಂತ ನಾನು ಕೂಡ ಊಟ ಸ್ಕಿಪ್ ಮಾಡಿದ್ದೆ. ಸಂಜೆ ರಸ್ಕು ಮತ್ತು ಬ್ರೆಡ್ಡು ಎಲ್ಲ ತಿಂತಾಯಿದ್ದೀವಿ. ಅದಾದಮೇಲೆ 7 ಗಂಟೆಗೆ ನಾವು ಬೇಳೆ ಎಲ್ಲ ಹಾಕಿ ಒಬ್ಬಟ್ಟಿಗೆಲ್ಲ ಮಾಡ್ಕೊಂಬಿಡ್ತಾಯಿದ್ವಿ. ಕನಕ ಕಲಸಿ ಒಂದು 2 hours ಬಿಟ್ಟಿದ್ದೆ. ಅದಾದಮೇಲೆ ತೊಟ್ಬಿಡೋಣ ಒಂದೇ ಸಲ ಮತ್ತೆ ಆಗಲ್ಲ ಅಂತ ನೈಟೇ ಮಾಡ್ಕೊಂಡ್ವಿ. 9 ಗಂಟೆ ಅಷ್ಟರಲ್ಲಿ ಆಲ್ಮೋಸ್ಟ್ ನಮ್ಮದು ಒಬ್ಬಟ್ಟು ಎಲ್ಲ ರೆಡಿಯಾಗಿಬಿಟ್ಟಿತ್ತು. ನೆಕ್ಸ್ಟ್ ಡೇ ನಾವು ಸಾಂಬಾರೆಲ್ಲ ಮಾಡ್ಕೊಂಡಿದ್ದು, ಸಾಂಬಾರು, ಕೋಸಂಬರಿ ಮತ್ತು ಚಿತ್ರಾನ್ನ ಎಲ್ಲ ನೆಕ್ಸ್ಟ್ ಡೇ ಮಾಡ್ಕೊಂಡ್ವಿ. ಅದು ನೆಕ್ಸ್ಟ್ ವ್ಲಾಗಲ್ಲೂ ಕೂಡ ತೋರಿಸ್ತೀನಿ. ಆ್ಯಕ್ಚುಲಿ ಏನೇನು ಮಾಡಿದ್ದೆ ಅಂತ ಎಲ್ಲ ತೋರಿಸಿದ್ದು. ಬೆಳಿಗ್ಗೆ ನೆಕ್ಸ್ಟ್ ಡೇ ಬೆಳಿಗ್ಗೆ ನಾವು ಎದ್ದಿದ್ದು ಕೂಡ 5:30 ಆದ್ರೂ, ಬಟ್ ಬೇಗ ಆಗಲೇ ಇಲ್ಲ ಫ್ರೆಂಡ್ಸ್. ತುಂಬಾ ಲೇಟ್ ಆಯಿತು ನಾವು ಮಾಡ್ಕೊಳೋ ಅಷ್ಟರಲ್ಲಿ. ಇದು ನಾನು 1 ಗ್ಲಾಸ್ ಅಷ್ಟು ಹಾಕಿದ್ದೆ, ಒಂದು 1/4 kg ಅಷ್ಟು ಹಾಕಿದ್ದೆ. ಒಂದು 15-16 ಒಬ್ಬಟ್ಟಾಗಿತ್ತು. ನಮ್ಮ ಫ್ಯಾಮಿಲಿಗೆ ಸಾಕು. ಇದು ನಾವು ನಮ್ಮ ಮಾವನವ್ರಿಗೆ ಬೇರೆ ಕೊಟ್ಟು ಕಳಿಸ್ಬೇಕಾಗಿರೋದ್ರಿಂದ ಒಂದು ಸ್ವಲ್ಪ ಜಾಸ್ತಿನೇ ಮಾಡಿದ್ವಿ. ನಮಗೆ ಒಂದು 10 ಒಳಗಾದರೆ ಸಾಕಾಗುತ್ತೆ ನಮ್ಮ ಫ್ಯಾಮಿಲಿಗೆ ಮಾತ್ರ. ಅದಕ್ಕೋಸ್ಕರ ನಮ್ಮ ಮಾವಂಗೋಸ್ಕರ ಬೇಕಾಗಿತ್ತಲ್ಲ, ಅದಕ್ಕೋಸ್ಕರ ನಾವು ಇದು ಮಾಡಿದ್ವಿ. ಅದಾದಮೇಲೆ ನಮ್ಮ ಮನೆಯವ್ರಿಗೆ ಹೇಳಿದೆ, ತೋರಣ ಎಲ್ಲ ಅವರೇ ಕಟ್ತಿದ್ದಿದ್ದಲ್ವ, ಕಟ್ಟು ಅಂತ. ಬಟ್ ಅವರು ಎಲ್ಲ ಹೊರಗಡೆ ಎಲ್ಲ ಓಡಾಡ್ತಿರೋದ್ರಿಂದ ನನ್ನ ಮಗ ನಾನೇ ಕಟ್ತೀನಿ ಬಿಡಮ್ಮ ಅಂತ ಹೇಳ್ದೆ. ಮಕ್ಕಳೆಲ್ಲ ಎಷ್ಟು ದೊಡ್ಡವ್ರು ಆಗಿಬಿಡ್ತಾರಲ್ವ ಫ್ರೆಂಡ್ಸ್, ನಾನೇ ಕಟ್ತೀನಿ ಅಂತ ಹೇಳ್ಬಿಟ್ಟು
ಇದಕ್ಕೂ ಚೇರ್ಗೂ ಕಟ್ಕೊಂಡು ಅಳತೆ ತೊಗೊಂಡು ಎಲ್ಲ ಮಾಡ್ತಾಯಿದ್ದ. ಬಟ್ ನಮ್ಗೆ ಖುಷಿ ಆಗುತ್ತೆ ಈ ಥರ ಎಲ್ಲ ಸೆಲ್ಫು ಅವರೇ ಮಾಡಿಕೊಂಡು ಕಟ್ತೀನಿ ಅಂತ ಎಲ್ಲ ಹೇಳೋದ್ರಿಂದ. ನೋಡಿ ಆಲ್ಮೋಸ್ಟ್ ಎಲ್ಲ ಕರೆಕ್ಟಾಗಿ ಕಟ್ಟಿದ್ದಾನೆ ಅಂತ ಅನಿಸ್ತಾ ಇತ್ತು. ನನಗಂತೂ ತುಂಬಾ ಖುಷಿ ಆಯಿತು. ಅದಾದಮೇಲೆ ಆ ಕಡೆ ಈ ಕಡೆ ಬೇವಿನ ಸೊಪ್ಪೆಲ್ಲ ಕಟ್ಟಬೇಕಲ್ಲ. ಇಲ್ಲಿ ನಮ್ಮ ಮನೆ ಕೆಳಗಡೆ ಅಂದರೆ ಓನರ್ ಮಗಳು ಪರಿ ಅಂತ ಬಂದಿದ್ದು. ಆ್ಯಕ್ಚುಲಿ ಇವಳ ಹೆಸರು ಪರಿ ಅಲ್ಲ, ಅದ್ವಿತಾ ಅಂತ. ನಮಗೆ ಪರಿ ಅಂತ ರೂಢಿ ಆಗಿಬಿಟ್ಟು ನಾವು ಪರಿ ಅಂತಲೇ ಕರಿತೀವಿ. ಬಂದುಬಿಟ್ಟು ಅವಳು ಕೂಡ ಹೇಳ್ಕೊಡ್ತಾಯಿದ್ಲು ಯಾವ ಥರ ಹ್ಯಾಂಗ್ ಮಾಡಬೇಕು ಆ ಕಡೆ ಈ ಕಡೆ ಅನ್ನೋದೆಲ್ಲನೂ ಕೊಡ್ತಾಯಿದ್ಲು. ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಇದು ಮಾಡ್ಕೊತಿರೋದು. ಅದು ಸಾಂಬಾರು ಕೂಡ ರೆಡಿ ಆಯಿತು. 6:30 ಅಷ್ಟರಲ್ಲಿ ಇದು ಕೋಸಂಬರಿಗೆ ಹೆಚ್ಕೊಂಡಿದ್ದೀನಿ ಸೌತೆಕಾಯಿನ. ನೆಕ್ಸ್ಟ್ ಡೇ 6:30 ಅಷ್ಟರಲ್ಲೆಲ್ಲ ತಿಂಡಿ ಅಡುಗೆ ಊಟ ಎಲ್ಲ ರೆಡಿಯಾಗಿಬಿಟ್ಟಿತ್ತು. ಅದಾದಮೇಲೆ ಗೊತ್ತೇ ಇರುತ್ತಲ್ವ ನನ್ನ ಮಗಳದು ಅರ್ಚಾಟ ಕೂಗಾಟ, ಎಣ್ಣೆ ಎಲ್ಲ ಹಚ್ಕೊಳೋದಕ್ಕೆ ಎಲ್ಲ ಕೂಗಾಡ್ತಾ ಇದ್ಲು. ಅವಳ ದಿನ ಸ್ನಾನ ಆಗಿರಲಿಲ್ಲ. ನನ್ನ ಮಗುನೆಲ್ಲ ಸ್ನಾನ ಆಗಿ ರೆಡಿಯಾಗಿ ತಿಂಡಿ ತಿಂತಾ ಇದ್ದಾನೆ. ಬೆಳಿಗ್ಗೆ ನಾನೆಲ್ಲ ತಿಂಡಿ ಆಗೋಗಿತ್ತಲ್ಲ, ಲೇಟಾಗಿ ತಿಂಡಿ ತಿಂತಾ ಇದ್ದಾನೆ. ಅವನು ಯುಗಾದಿ ಹಬ್ಬದ ಶುಭಾಶಯಗಳು ಹೇಳ್ತಾ ಅಯ್ಯೋ ಮಗನೇ ಏನಮ್ಮ ಇವತ್ತು ಯುಗಾದಿ ಹಬ್ಬದ ಆರತಿಗೆ ಶುಭಾಶಯಗಳು. ಶುಭಾಶಯಗಳು. ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊತೀನಿ. ಕಣ್ಣೆಲ್ಲ ಸ್ವಲ್ಪ ರೆಡ್ ಆಗಿಬಿಟ್ಟಿದೆ. ನನಗೆ ಹೇರ್ ವಾಶ್ ಮಾಡಿದ್ರೆ ಸುಮಾರು ಒಂದು 15 ಇಯರ್ಸೇ ಆಯಿತು ಅನಿಸುತ್ತೆ ಈ ಥರ ರೆಡ್ ಆಗೋಕ್ಕೆ ಶುರುವಾಗಿ. ಸೊ ಅದೇನು ಪ್ರಾಬ್ಲಮ್ ಇಲ್ಲ, ಒಂದು 10-15 ನಿಮಿಷಕ್ಕೆ ಸರಿ ಹೋಗುತ್ತೆ. ಓಕೆ ಫ್ರೆಂಡ್ಸ್, ಇವಾಗ ನಾನು ಹೊಸ ಬಟ್ಟೆನ ಹಾಕ್ಕೊಂಡಿದ್ದೀನಿ, ತೋರಿಸ್ತೀನಿ. ಇವಳು ಹೊಸ ಬಟ್ಟೆ ಹಾಕ್ಕೊಂಡಿದ್ದಾಳೆ. ಹಾಯ್ ಮೇಡಮ್. ಸ್ವಲ್ಪ ಇದು ಡ್ರೈ ಮಾಡ್ಕೊಳ್ಳೋಣ ಹೇರ್ನೆಲ್ಲ. ನಾನು ಆಮೇಲೆ ಪೂಜೆ ಮಾಡೋದಕ್ಕೆ ಸರಿ ಹೋಗುತ್ತೆ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಹೇರ್ ಡ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಆರಕ್ಕಿಕ್ಬೇಕು, ಬಿಸಿಯಾಗಿರುತ್ತೆ ಇಲ್ಲಿ ಮುಂದೆ. ಸ್ವಲ್ಪ ಹಾಗೇ ಹ್ಯಾಂಗ್ ಮಾಡೋದು ಅಥವಾ ಏನಾದ್ರು ಮಾಡಿಡೋದು. ಐಬ್ರೋಸ್ ಮಾಡಿಸ್ಕೊಬೇಕಾಯ್ತು ಫ್ರೆಂಡ್ಸ್. ಅದಕ್ಕೆ ಮಾಡಿಸ್ಕೊಳಕ್ಕಾಗಲಿಲ್ಲ. ಇಟ್ಸ್ ಓಕೆ, ಏನು ಅಷ್ಟೊಂದು ಬೆಳೆದಿಲ್ಲ, ಸ್ವಲ್ಪ ಕಾಣಿಸುತ್ತೆ ಅಷ್ಟೇ. ಹೋಗಲಿ ಬಿಡಿ, ಇನ್ನೊಂದ್ಸತಿ ಮಾಡಿಸ್ಕೊಂಡ್ರೆ ಆಯ್ತಲ್ವ. ಎತ್ತಿಡೋಣ ಫ್ರೆಂಡ್ಸ್. ಇದು ಆ್ಯಕ್ಚುಲಿ ಹಾಸಿಗೆ ಮೇಲೆಲ್ಲ ಎತ್ತಿಡಬಾರ್ದು, ಅಂದರೆ ಹೊರಗಡೆ ಎತ್ತಿಡಬೇಕು. ಹಾಸಿಗೆ ಮೇಲೆ ಎತ್ತಿಟ್ರೆ ಸ್ವಲ್ಪ ಬಿಸಿ ಆಗೋದ್ರಿಂದ ಇದಾಗುತ್ತೆ ಅಂತ. ನೋಡಿ, ಈ ಥರ ಟೇಬಲ್ ಮೇಲೆ ಇಟ್ಟರೆ ಇದಾಗುತ್ತೆ. ಟೇಬಲ್ನ ಇಲ್ಲಿ ಇಟ್ಟಿದ್ದೀವಿ. ನೆಕ್ಸ್ಟ್ ವೀಡಿಯೋದಲ್ಲಿ ಹೋಮ್ ಟೂರ್ ಇರುತ್ತೆ ಫ್ರೆಂಡ್ಸ್, ಮಿಸ್ ಮಾಡಿದೆ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.